ರಾಜಕೀಯದಲ್ಲಿ ಒಬ್ಬ ನಾಯಕನಿಗೆ ಎರಡು ಮುಖಗಳಿರ್ತವೆ. ಒಂದು ಮುಖ ನಾವು ಜನಸಾಮಾನ್ಯರು ನೋಡೋ ಮುಖ, ಮತ್ತೊಂದು ರಾಜಕೀಯದ ಚದುರಂಗದಾಟದಲ್ಲಿ ವಿರೋಧಿಗಳು ನೋಡುವ ಮುಖ. ಕರ್ನಾಟಕ ರಾಜಕಾರಣದಲ್ಲಿ ಕನಕಪುರದ ಬಂಡೆ ಅಂತಲೇ ಫೇಮಸ್ ಆಗಿರುವ ಡಿ.ಕೆ. ಶಿವಕುಮಾರ್ ಕೇವಲ ಒಬ್ಬ ರಾಜಕಾರಣಿಯಲ್ಲ, ದೆಹಲಿ ಹೈಕಮಾಂಡ್ನ ಪಾಲಿಗೆ ಅವರು ಸಂಜೀವಿನಿ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಲ್ಲೇ ಸಂಕಷ್ಟಕ್ಕೆ ಸಿಲುಕಿದರೂ, ಸರ್ಕಾರ ಬೀಳುವ ಹಂತಕ್ಕೆ ಬಂದರೂ ಹೈಕಮಾಂಡ್ಗೆ ಮೊದಲು ನೆನಪಾಗುವ ಒಂದೇ ಒಂದು ಹೆಸರು ಡಿ.ಕೆ. ಶಿವಕುಮಾರ್. ಮಹಾರಾಷ್ಟ್ರದಿಂದ ಹಿಡಿದು ಗುಜರಾತ್ವರೆಗೆ, ಬಳ್ಳಾರಿಯಿಂದ ಹಿಡಿದು ದೆಹಲಿಯವರೆಗೆ ಡಿ.ಕೆ.ಶಿ ಆಡಿದ ಆಟಗಳು ಒಂದೆರಡಲ್ಲ. ಆದರೆ ಈ ಟ್ರಬಲ್ ಶೂಟರ್ ಪಟ್ಟ ಅವರಿಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಅದಕ್ಕಾಗಿ ಅವರು ತೆತ್ತ ಬೆಲೆ, ಅನುಭವಿಸಿದ ಕಷ್ಟ, ತಿಂದ ಜೈಲೂಟ, ಸುರಿಸಿದ ಕಣ್ಣೀರು ಇತಿಹಾಸದ ಪುಟಗಳಲ್ಲಿ ಅಡಗಿರುವ ರೋಚಕ ಕಥೆ. ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಇತಿಹಾಸ, ಅವರು ಎದುರಿಸಿದ ಅಗ್ನಿ ಪರೀಕ್ಷೆಗಳು ಮತ್ತು ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಅವರ ಮುಂದಿರುವ ಸವಾಲುಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಇದು ಯಾವುದೇ ಸಿನಿಮಾಕ್ಕೂ ಕಮ್ಮಿ ಇಲ್ಲದ ಸ್ಟೋರಿ. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಶುರುವಾಗಿದ್ದು ಹೂವಿನ ಹಾಸಿಗೆಯಿಂದಲ್ಲ, ಮುಳ್ಳಿನ ಹಾದಿಯಿಂದ. 1962ರಲ್ಲಿ ರಾಮನಗರ ಜಿಲ್ಲೆಯ ದೊಡ್ಡಾಳಹಳ್ಳಿಯಲ್ಲಿ ಜನಿಸಿದ ಕೆಂಪೇಗೌಡ ಹಾಗೂ ಗೌರಮ್ಮ ದಂಪತಿಯ ಮಗ ಶಿವಕುಮಾರ್. ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯದ ಹುಚ್ಚು, ವಿದ್ಯಾರ್ಥಿ ನಾಯಕನಾಗಿ ಬೆಳೆದ ಡಿ.ಕೆ.ಶಿ 1985ರಲ್ಲಿ ಮೊದಲ ಬಾರಿಗೆ ಸಾತ್ನೂರು ಕ್ಷೇತ್ರದಿಂದ ವಿಧಾನಸಭೆಗೆ ಧುಮುಕ್ತಾರೆ. ಅವರ ಎದುರಾಳಿ ಯಾರು ಗೊತ್ತಾ? ಸ್ವತಃ ರಾಜಕೀಯದ ಭೀಷ್ಮ ಅಂತ ಕರೆಯುವ ಎಚ್.ಡಿ. ದೇವೇಗೌಡರು. ಕೇವಲ 23 ವರ್ಷದ ಯುವಕ ಅಂದಿನ ಘಟಾನುಘಟಿ ನಾಯಕನ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಡಿ.ಕೆ.ಶಿ ಸೋತೋಗ್ತಾರೆ. ಆದರೆ ರಾಜ್ಯದ ಗಮನವನ್ನು ಸೆಳೀತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಕನಕಪುರ ಬಂಡೆಯ ರಾಜಕೀಯ ಚದುರಂಗ. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ವಿಧಾನಸೌಧ ಮೆಟ್ಟಿಲನ್ನೇ ಇರ್ತಾರೆ. ಬಂಗಾರಪ್ಪನವರ ಸರ್ಕಾರದಲ್ಲಿ ಕೇವಲ 30ನೇ ವಯಸ್ಸಿಗೆ ಕಾರಾಗೃಹ ಸಚಿವರಾಗ್ತಾರೆ. ಅಲ್ಲಿಂದ ಅವರು ಸಾತನೂರು ಹಾಗೂ ಕನಕಪುರ ಕ್ಷೇತ್ರವನ್ನ ತಮ್ಮ ಭೇದಿಸಲಾಗದ ಕೋಟೆಯನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾರೆ. ದೇವೇಗೌಡರು, ಕುಮಾರಸ್ವಾಮಿ ಅವರಂತಹ ಘಟಾನುಘಟಿ ನಾಯಕರ JDS ಭದ್ರಕೋಟೆ ಎನಿಸಿದ್ದ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಏಕೈಕ ಆಶಾಕಿರಣವಾಗಿ ಬೆಳೆದಿದ್ದೆ ಡಿ.ಕೆ. ಶಿವಕುಮಾರ್. ಡಿ.ಕೆ.ಶಿ ಅಂದರೆ ಕೇವಲ ಎಲೆಕ್ಷನ್ ಗೆಲ್ಲುವ ನಾಯಕನಲ್ಲ, ಎಲೆಕ್ಷನ್ ಸೋತರೂ ಸರ್ಕಾರ ಉಳಿಸುವ ಮೆಜಿಷಿಯನ್. ಅವರಿಗೆ ಟ್ರಬಲ್ ಶೂಟರ್ ಎಂಬ ಬಿರುದು ಸಿಕ್ಕಿದ್ದು ಹೇಗೆ ಗೊತ್ತಾ? ಈ 3 ಐತಿಹಾಸಿಕ ಘಟನೆಗಳನ್ನು ನೀವು ತಿಳಿಯಲೇಬೇಕು. ಮೊದಲನೇದು 2002ರ ಮಹಾರಾಷ್ಟ್ರದ ಬಿಕ್ಕಟ್ಟು. ಆಗ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶ್ಮುಖ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ವಿರೋಧ ಪಕ್ಷಗಳು ಸರ್ಕಾರ ಬೀಳಿಸಲು ಆಪರೇಷನ್ ಕಮಲಕ್ಕೆ ಮುಂದಾಗಿದ್ವು. ಶಾಸಕರು ಕೈ ತಪ್ಪಿ ಹೋಗ್ತಾ ಇದ್ರು. ಆಗ ಸೋನಿಯಾ ಗಾಂಧಿ ಅವರಿಗೆ ನೆನಪಾಗಿದ್ದು ಕರ್ನಾಟಕದ ಡಿ.ಕೆ.ಶಿ. ತಕ್ಷಣವೇ ಮಹಾರಾಷ್ಟ್ರದ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಕರೆತರಲಾಯಿತು. ಡಿ.ಕೆ.ಶಿ ಅವರನ್ನು ಈಗಲ್ಟನ್ ರೆಸಾರ್ಟ್ನಲ್ಲಿ ಇಟ್ಟು ದಿನದ 24 ಗಂಟೆಯೂ ಹದ್ದಿನ ಕಣ್ಣಿಟ್ಟು ಕಾಯ್ದರು. ವಿಶ್ವಾಸ ಮತ ಯಾಚನೆಯ ದಿನ ಎಲ್ಲರನ್ನ ಮುಂಬೈಗೆ ಕರೆದೊಯ್ದು ಸರ್ಕಾರ ಉಳಿಸಿ ದೆಹಲಿ ನಾಯಕರ ಪಾಲಿಗೆ ಹೀರೋ ಆದರು. ಎರಡನೇದು 2017ರ ಗುಜರಾತ್ ಹೈಡ್ರಾಮಾ. ಗೂಗಲ್ ಮಾಡಿ ನಿಮಗೆಲ್ಲ ಸಿಕ್ಬಿಡುತ್ತೆ. ಅಹಮದ್ ಪಟೇಲ್ನ ರಕ್ಷಣೆ. ಇದು ಕೇವಲ ಇವರ ಜೀವನದ ಅತಿ ದೊಡ್ಡ ರಿಸ್ಕ್. 2017ರಲ್ಲಿ ಸೋನಿಯಾ ಗಾಂಧಿ ಆಪ್ತ ಅಹಮದ್ ಪಟೇಲ್ ಗುಜರಾತ್ನಿಂದ ರಾಜ್ಯಸಭೆಗೆ ಸ್ಪರ್ಧಿಸ್ತಾ ಇದ್ರು. ಅಮಿತ್ ಶಾ ಅವರು ಹೇಗಾದರೂ ಮಾಡಿ ಅಹಮದ್ ಪಟೇಲ್ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ರು. ಗುಜರಾತ್ ಕಾಂಗ್ರೆಸ್ ಶಾಸಕರ ಖರೀದಿ ಶುರುವಾಯಿತು. ಆಗ ಮತ್ತೆ ಎಂಟ್ರಿ ಕೊಟ್ಟಿದ್ದೆ ಡಿ.ಕೆ. ಶಿವಕುಮಾರ್. ಗುಜರಾತ್ನ 44 ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ಗೆ ಕರೆತಂದು ಬಿಜೆಪಿ ನಾಯಕರಿಗೆ ಸಿಗದಂತೆ ಹೈ ಸೆಕ್ಯೂರಿಟಿಯನ್ನು ನೀಡಿ ಗುಜರಾತ್ನಿಂದ ಬಂದು ಕರ್ನಾಟಕದಲ್ಲಿ ಶಾಸಕರನ್ನ ಕಾಯೋದು ಸುಲಭದ ಮಾತಾಗಿರಲಿಲ್ಲ. ಡಿ.ಕೆ.ಶಿ ಈ ಚಾಲೆಂಜನ್ನು ಸ್ವೀಕರಿಸಿದ್ರು. ಅಹಮದ್ ಪಟೇಲ್ ರಾಜ್ಯಸಭೆ ಪ್ರವೇಶಿಸಿದ್ರು. ಆದರೆ ಈ ಸಾಹಸ ಡಿ.ಕೆ.ಶಿ ಅವರ ಭವಿಷ್ಯಕ್ಕೆ ದೊಡ್ಡ ಬೆಲೆ ತೆರೆಯುವಂತೆ ಮಾಡಿತು. ಮೂರನೇದು ಬಳ್ಳಾರಿಯ ವಿಜಯ ಮತ್ತು 2018ರ ಮೈತ್ರಿ ಸರ್ಕಾರ. ಬಳ್ಳಾರಿ ಅಂದರೆ ಜನಾರ್ದನ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂದರೆ ಬಳ್ಳಾರಿ ಅಂತ ಇದ್ರು. ಅಲ್ಲಿ ಕಾಂಗ್ರೆಸ್ನಿಂದ ಉಗ್ರಪ್ಪ ಅವರನ್ನು ನಿಲ್ಲಿಸ್ಬಿಟ್ರು. ಖುದ್ದಾಗಿ ಎಲೆಕ್ಷನ್ ಉಸ್ತುವಾರಿ ವಹಿಸಿಕೊಂಡು ರೆಡ್ಡಿ ಕೋಟೆಯನ್ನು ಛಿದ್ರ ಮಾಡಿದ್ದು ಡಿ.ಕೆ. ಶಿವಕುಮಾರ್. ಇನ್ನು 2018ರಲ್ಲಿ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ಬಂದಾಗ ರಾತ್ರೋರಾತ್ರಿ JDS ಜೊತೆ ಮೈತ್ರಿ ಮಾಡಿಸಿ ತಮ್ಮದೇ ಬದ್ಧ ವೈರಿ ಕುಮಾರಸ್ವಾಮಿ ಅವರನ್ನು CM ಮಾಡಿದ್ದು ಮತ್ತು ಶಾಸಕರನ್ನು ಮುಂಬೈಗೆ ಹಾರದಂತೆ ರೆಸಾರ್ಟ್ನಲ್ಲಿ ಕಾಯ್ದಿದ್ದು
ಇದೇ ಡಿ ಕೆ ಶಿವಕುಮಾರ್. ರಾಜಕೀಯದಲ್ಲಿ ಯಶಸ್ಸು ಎಷ್ಟು ವೇಗವಾಗಿ ಬರುತ್ತೋ ಶತ್ರುಗಳು ಕೂಡ ಅಷ್ಟೇ ಬೇಗ ಬೆಳೀತಾರೆ, ವೇಗವಾಗಿ ಉಟ್ಕೊಳ್ತಾರೆ. 2018ರಲ್ಲಿ ಅಹಮದ್ ಪಟೇಲ್ ಅವರನ್ನು ಉಳಿಸಿದ ದಿನವೇ ಡಿ ಕೆ ಶಿವಕುಮಾರ್ ದೆಹಲಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದರು. 2017ರ ಆಗಸ್ಟ್ 2 ಡಿಕೆಶಿ ಶಾಸಕರನ್ನ ಕಾಯುತ್ತಿದ್ದ ಈಗಲ್ಟನ್ ರೆಸಾರ್ಟ್ ಮತ್ತು ಅವರ ಸದಾಶಿವ ನಗರದ ಮನೆ ಮೇಲೆ ಆದಾಯ ತೆರಿಗೆ IT ಇಲಾಖೆಯ 80ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡ್ತಾರೆ. ಸತತ 3 ದಿನಗಳ ಕಾಲ ರೇಡ್ ನಡೆಯುತ್ತೆ. ಅದು ಕೇವಲ ಆರಂಭವಾಗಿತ್ತು. 2019 ಸೆಪ್ಟೆಂಬರ್ ತಿಂಗಳು ಡಿಕೆಶಿ ಜೀವನದ ಅತಿ ಕರಾಳ ದಿನಗಳು. ಮನಿ ಲಾಂಡ್ರಿಂಗ್ ಆರೋಪದಡಿ ಜಾರಿ ನಿರ್ದೇಶಾಲಯ ಅಂದ್ರೆ ED ಅಂತ ಏನ್ ಕರೀತಾರೆ, ಅವರು ಸತತ ವಿಚಾರಣೆಯನ್ನು ನಡೆಸಿ ಸೆಪ್ಟೆಂಬರ್ 3ರಂದು ಡಿ ಕೆ ಶಿವಕುಮಾರ್ ಅವರನ್ನ ಬಂಧಿಸಿತು. ಒಬ್ಬ ಪ್ರಬಲ ನಾಯಕ, ಕೋಟ್ಯಾಧಿಪತಿ, ಕಿಂಗ್ ಮೇಕರ್ ಆಗಿದ್ದ ಡಿಕೆಶಿ ದೆಹಲಿಯ ತಿಹಾರ್ ಜೈಲ್ ಕಂಬಿ ಎಣಿಸುವಂತಾಯಿತು. 50 ದಿನಗಳ ಕಾಲ ಜೈಲು ವಾಸ. ವಿರೋಧಿಗಳು ಅಂದುಕೊಂಡ್ರು ಡಿಕೆಶಿ ಕತೆ ಮುಗೀತ್, ಅವರ ರಾಜಕೀಯ ಅಂತ್ಯವಾಯಿತು, ಜೈಲ್ಗೆ ಹೋಗಿ ಬಂದವ್ರಿಗೆ ಯಾರು ಓಟ್ ಹಾಕಲ್ಲ ಅಂತ. ಜೈಲಿನಲ್ಲಿದ್ದಾಗ ಅವರ ತಾಯಿ ಗೌರಮ್ಮ ಕಣ್ಣೀರು ಇಡೀ ರಾಜ್ಯವನ್ನ ಭಾವುಕವಾಗಿಸಿತು, ದೊಡ್ಡ ಸೆನ್ಸೇಷನ್ ಆಯಿತು. ತನ್ನ ನಾಯಕನಿಗೆ ಬೆಂಬಲವಾಗಿ ಒಕ್ಕಲಿಗ ಸಮುದಾಯ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು. ಕೊನೆಗೆ ಅಕ್ಟೋಬರ್ 23ರಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಡಿಕೆಶಿ ಹೊರಬಂದರು. ಜೈಲಿನಿಂದ ಹೊರಬಂದ ಡಿಕೆಶಿ ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಾಗ ಏರ್ಪೋರ್ಟ್ನಿಂದ ಸದಾಶಿವ ನಗರದವರೆಗೆ ಸೇರಿದ ಜನಸಾಗರ ನೋಡಿ ವಿರೋಧಿಗಳು ಬೆಚ್ಚಿ ಬಿದ್ದಿದ್ರು. ಜೈಲು ಅವರನ್ನ ಕುಗ್ಗಿಸಲಿಲ್ಲ, ಬದಲಾಗಿ ಒಂದು ಬೆಂಕಿಯನ್ನಾಗಿ ಮಾಡ್ತು ಅಂತ ರಿಪೋರ್ಟ್ಗಳು ಹೇಳ್ತಾರೆ. ಬೂದಿಯಿಂದ ಮೇಲೆದ್ದ ಫಿನಿಕ್ಸ್ ಹಕ್ಕಿಯಂತೆ ಡಿಕೆಶಿ ಮರಳಿ ಬಂದರು. 2020ರಲ್ಲಿ ಹೈಕಮಾಂಡ್ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ನೀಡಿತು. ಅಂದು ಡಿಕೆಶಿ ಒಂದು ಪ್ರತಿಜ್ಞೆ ಮಾಡಿದರು, ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ತರ್ತೇನೆ, ಇಲ್ಲದಿದ್ದರೆ ರಾಜಕೀಯ ಸನ್ಯಾಸ ತೆಗೆದುಕೊಳ್ತೇನೆ. ಅಲ್ಲಿಂದ ಶುರುವಾಯಿತು ಡಿಕೆಶಿ ಅವರ ಹಗಲಿರುಳಿನ ಶ್ರಮ. ಕೊರೋನಾ ಸಮಯದಲ್ಲಿ ಸಾವಿರಾರು ಜನರನ್ನ ಸೇರಿಸಿ ನೀರಿಗಾಗಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ಅತ್ಯಂತ ಅಗ್ರೆಸಿವ್ ಆದ PCM ಡಿಜಿಟಲ್ ಕ್ಯಾಂಪೇನ್ ಅನ್ನು ರೂಪಿಸಿದ್ರು. ಪ್ರಜಾಧ್ವನಿ ಯಾತ್ರೆಯ ಹೆಸರಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರು ರಾಜ್ಯಾದ್ಯಂತ ಸುತ್ತಿ ಕಾರ್ಯಕರ್ತರಿಗೆ ಜೋಶ್ ತುಂಬಿಸಿದ್ರು. ಮೇ 13, 2023 ಕರ್ನಾಟಕ ವಿಧಾನಸಭೆ ಚುನಾವಣೆಯ ಫಲಿತಾಂಶ. ಕಾಂಗ್ರೆಸ್ ಬರೋಬ್ಬರಿ 135 ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಬಹುಮತವನ್ನು ಸಾಧಿಸಿತು. ಅಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ರು. ಸೋನಿಯಾ ಗಾಂಧಿ ಅವರು ನನ್ನನ್ನು ಜೈಲಿನಲ್ಲಿ ನೋಡಲು ಬಂದಿದ್ರು, ಅವರಿಗೆ ನಾನು ಮಾತು ಕೊಟ್ಟಿದ್ದೆ, ಈ ರಾಜ್ಯವನ್ನು ನಿಮಗೆ ನಾನು ಅರ್ಪಿಸ್ತೇನೆ ಅಂತ, ಅಂದರೆ ಸರ್ಕಾರ ತಂದಿಡ್ತೇನೆ ಅಂತ. ಇವತ್ತು ನಾನು ಈ ಮಾತನ್ನು ಉಳಿಸ್ಕೊಂಡಿದ್ದೇನೆ ಅಂತ ಹತ್ರು, ಬಿಕ್ಕಿ ಬಿಕ್ಕಿ ಹತ್ರು, ಕಲ್ಲು ಹೃದಯದವರು ಬಾಬಾ ಕರಗಿಸುವಂತೆ ಮಾಡಿದ್ರು, ಏನೇನೋ PR ವರ್ಕ್ಗಳು ಮಾಡಿದ್ರು. ಆ ಕಣ್ಣೀರಿನ ಹಿಂದೆ IT ರೈಡ್ನ ಹವಾಮಾನ, ಜೈಲಿನ ಕತ್ತಲೆ ಮತ್ತು ಗೆಲುವಿನ ಹಸಿವಿತ್ತು. ಯಾರು ಇದನ್ನ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಗೆದ್ದಾಯ್ತು, ಆದರೆ ಮುಂದಿದ್ದದ್ದು ಅತಿ ದೊಡ್ಡ ಯುದ್ಧ, ಮುಖ್ಯಮಂತ್ರಿ ಸ್ಥಾನ ಯಾರಿಗೆ. ಒಂದು ಕಡೆ ಅಪಾರ ಜನಾಕರ್ಷಣೆ ಇರುವ ಅಹಿಂದ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಪಕ್ಷವನ್ನ ಕಟ್ಟಿ ಬೆಳೆಸಿದ, ದುಡ್ಡು ಶ್ರಮ ಎರಡನ್ನೂ ಹಾಕಿದ ಡಿ ಕೆ ಶಿವಕುಮಾರ್. ಸತತ 5 ದಿನಗಳ ಕಾಲ ದೆಹಲಿಯಲ್ಲಿ ಐಡ್ರಾಮಾ ನಡೀತು. ಡಿಕೆಶಿ ಪಟ್ಟು ಬಿಡಲಿಲ್ಲ, ನಾನು CM ಆಗಲೇಬೇಕು, ಇಲ್ದಿದ್ರೆ ನನಗೆ ಯಾವ ಸ್ಥಾನನೂ ಬೇಡ, ಕೇವಲ ಶಾಸಕನಾಗಿರ್ತೇನೆ ಅಂದರು. ಕೊನೆಗೆ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದವಾಯಿತು ಅಂತ ಹೇಳ್ತಾ ಇದ್ರು. ಅದು ಮೊನ್ನೆ ಎಲ್ಲ ಜಗಜ್ಜಾಹೀರವಾಯಿತು. ಉಪಮುಖ್ಯಮಂತ್ರಿಯಾಗಿ ಮತ್ತು ಪಕ್ಷದ ಅಧ್ಯಕ್ಷರಾಗಿ 2 ಪ್ರಮುಖ ಖಾತೆಗಳೊಂದಿಗೆ ಡಿಕೆಶಿ ಸಮಾಧಾನ ಪಟ್ಟುಕೊಂಡ್ರು. ಆದರೆ ಈಗ ತಲೆಯಲ್ಲಿರುವಂತಹದ್ದು, ಅವ್ರ ತಲೆಯಲ್ಲಿದ್ದಂಥದ್ದು, ನಾನು ಯಾವಾಗ CM ಆಗ್ತೀನಿ ಅಂತ. ಆ ಕಾಲ ಬಹುತೇಕ ಬಂದಿದೆ. ಪವರ್ ಶೇರಿಂಗ್ ಫಾರ್ಮುಲಾ ಅಪ್ಲೈ ಆಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಾರ 10 ದಿನದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಪಡಸಾಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗಿ ಕೂರ್ತಾರೆ. ಇದು ಅವರ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ತಂದಿರುವಂತಹ ವಿಚಾರ, ಈ ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಬಹಳ ನೋವು ತಂದಿರುವಂತಹ ವಿಚಾರ. ಆದರೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ತಲೆಲಿಟ್ಕೊಳ್ಳಿ, ಯಾರಿಗೂ ಕೂಡ ಅಧಿಕಾರ ಅನ್ನುವಂಥದ್ದು ಬಹಳ ಸುಲಭವಾಗಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದು ಬಂಗಾರಪ್ಪನಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಯಾವುದೇ ಪಕ್ಷಾತೀತವಾಗಿ ಯೋಚನೆ ಮಾಡಿ ಸಂಘಟನೆಯಲ್ಲಿ ಅಷ್ಟು ದೊಡ್ಡ ಶಕ್ತಿಯನ್ನು ರೂಪಿಸಿ ಎಲ್ಲರನ್ನ ಮುಗಿಸಿ ಆ ಹಂತಕ್ಕೋಗಿ ಈ ನಾಡಿನ ಅಥವಾ ಈ ರಾಜ್ಯವನ್ನು ಆಳಬೇಕು ಅಂತಂದರೆ ಇಟ್ಸ್ ನಾಟ್ ಸೋ ಈಸಿ. ಬಂದಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಲಿ, ಅವ್ರ ವಿಚಾರವನ್ನು ತಿಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ
ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲಿ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ಮುಟ್ಟಿಸ್ಬೇಕಾಗಿತ್ತು, ಅದನ್ನು ನಾನು ಮುಟ್ಟಿಸಿದ್ದೇನೆ. ಮತ್ತೊಂದು ವಿಡಿಯೋ ಜೊತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಜೊತೆ ನಿಮಗೆ ಸಿಗ್ತೇನೆ. ನಮಸ್ಕಾರ.